ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾಸ್ ಬ್ಲಾಗ್ ಕನ್ನಡ ಚಾನಲ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಡೈಲಿ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ಎವ್ರಿ ಡೇ ಹೇಗೆ ಸ್ಟಾರ್ಟ್ ಮಾಡ್ತೀನಿ ಅದೇ ರೀತಿ ನೈಟ್ ನಾನು ವ್ಲಾಗ್ನ ಮಾಡ್ತಾ ಇರೋದು. ಬಿಕಾಸ್ ನಾನು ಟೊಮೆಟೊ ಬಾತ್ನ ಕುಕ್ ಮಾಡೋಣ ಅಂತ ಹೇಳಿ ಕುಕ್ ಮಾಡ್ತಾಯಿದ್ದೆ. ಅದರಿಂದ ವ್ಲಾಗ್ ಮಾಡ್ಕೊಳ್ಳೋಣ, ನಾನು ಹೇಗೆ ಮಾಡ್ತೀನಿ ತೋರಿಸೋಣ ಅಂತ ಹೇಳಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲೈಕನ್ನ ಟ್ಯಾಪ್ ಮಾಡಿ. ಸೊ ನೀವು ಬೆಲೈಕನ್ನ ಟ್ಯಾಪ್ ಮಾಡಿದ್ರೆ ಆ್ಯಸ್ ಯೂಶ್ವಲ್ ನಾನು ಯಾವುದೇ ಹೊಸ ವೀಡಿಯೋಸ್ ಮಾಡಿದ್ರು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ದಟ್ ನೀವು ಹೋಗಿ ಅದನ್ನು ನೋಡ್ಬೋದು. ಅದನ್ನು ನೀವು ಎವ್ರಿಡೇ 1 ಪೀಸ್ ಆರ್ 2 ಪೀಸಸ್ ಅಷ್ಟು ತಿಂತಾ ಬಂದರೆ ನಿಮಗೇನಾದ್ರೂ ಹೇರ್ ಫಾಲ್ ಪ್ರಾಬ್ಲಮ್ಸ್ ಇದ್ದರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹೇರ್ ಫಾಲ್ ಆಗ್ತಾಯಿದ್ರೆ ಮತ್ತು ವೈಟ್ ಹೇರ್ಸ್ ಆಗ್ತಾಯಿದ್ರೆ ವೈಟ್ ಹೇರ್ಸ್ ಆಗೋದನ್ನು ಕೂಡ ಕಂಟ್ರೋಲ್ ಆಗುತ್ತೆ. ಸೊ ನಿಮಗೇನಾದ್ರೂ ಅದು ದಪ್ಪನಲ್ಲಿಕಾಯಿ ತಿನ್ನೋದಕ್ಕಾಗಿಲ್ಲ ಅಂತ ಹೇಳಿದರೆ, ಅದು ಹುಳಿ ಇರುತ್ತಲ್ವ, ಸೊ ತಿನ್ನೋದಕ್ಕಾಗಲ್ಲ, ಒಂದು ಫುಲ್ ಕಂಪ್ಲೀಟಾಗಿ ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ರೆಡಿ ಇರೋದನ್ನು ನೀವು ತೊಗೊಂಡು ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕಂದಪ್ಪಾಪು, ನಾನು ಎಲ್ಲಿ ಹೋಗ್ಲಿದೀಯ ನಿನ್ನ ಬಿಟ್ಟು? ಎದಳು ಮೇಲೆ ಹೆಂಗ ಅಳೋದು ನೀನು ದಿಯಾನ್? ಹತ್ಬಿಡು ಇನ್ನೊಂದ್ಸಲ. ಅಯ್ಯೋ, ಕಣ್ಣಲ್ಲಿ ನೀರು ಬರುತ್ತರ ಹತ್ತೈತಲ್ಲ ನಮ್ಮ ಪಾಪು. ಪಪ್ಪಿ ಕೊಟ್ಬಿಡು, ಒಂದು ಪಪ್ಪಿ ಕೊಟ್ಬಿಡು. ಹೆಂಗೆ ಇಲ್ಲಿ ಕೊಡು, ಅಲ್ಲೇ ಕೊಡು, ಅಲ್ಲಿ ನಿಂತ್ಕೊ, 1 ನಿಮಿಷ ನಿಂತ್ಕೊ, ನಾನು ಹೇಳ್ತೀನಿ ನಿಂತ್ಕೊ. ಹಾಂ, ಪಪ್ಪಿ ಕೊಡು, ಪಪ್ಪಿ ಕೊಡು ದಿಯಾನ್. ಲವ್ ಯು ಮಾಡಿಬಿಡು. ಇಷ್ಟು ಚಿಕ್ಕದು ನೀನು ಕೋಳಿ ಇಟ್ಕೊಂಡು ಅದ್ರ ಮೇಲೆ ಕುತ್ಕೋತೀನಿ ಅಂತೀಯಲ್ಲ ದಿಯಾನ್. ಬಾಯ್ಲಿ ಕೊಡಿಲಿ, ಕುತ್ಕೋ. ಆಯ್ತು ಕುತ್ಕೋ, ನಾನು ಇಟ್ಕೊತೀನಿ. ಬಾ ಕುತ್ಕೋ, ಬಾ ಬಾ. ಬಿಡೋಜಿ ಕುತ್ಕೋತಾನ ಅವನೇ. ಕುತ್ಕೋ ಕುತ್ಕೋ ಕುತ್ಕೋ. ಮುರಿದಾಕ್ಬಿಡು, ಇರೋದು ಒಂದು ಚಿಕ್ಕ ಕೋಳಿನ. ಟೊಮೆಟೊ ಬಾತ್ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ನೋಡ್ಬಿಡೋಣ. ಸೊ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋದನ್ನೇ ತೋರಿಸ್ತಾ ಇದ್ದೀನಿ. ಯಾವುದ್ರದ್ದು ಮೆಷರ್ಮೆಂಟ್ ಇಷ್ಟೇ ಅಂತ ಹೇಳಲ್ಲ. ಬಿಕಾಸ್ ಒಬ್ಬೊಬ್ರು ಮನೆಯಲ್ಲಿ ಎಷ್ಟು ಜನ ಇರ್ತಾರಂತ ಅವ್ರವ್ರಿಗೆ ಗೊತ್ತಿರುತ್ತೆ. ಸೊ ಅದು ನೀವೇ ಮೆಷರ್ಮೆಂಟ್ ತೊಗೊಂಡು ಮಾಡ್ಕೊಳ್ಬೇಕಾಗುತ್ತೆ. ಸೊ ಕಟ್ ಮಾಡ್ಕೊಂಡಿರೋದು ಟೊಮ್ಯಾಟೊ, ಈರುಳ್ಳಿ ಮತ್ತು ಮಸಾಲ ಐಟಮ್ಸು. ಸೊ ಕಲ್ಲು ಹೂವು ಮತ್ತು ಬೀ ಲೀಫು ಮತ್ತು ಚಕ್ಕೆ ಲವಂಗ ಅದು ನಾರ್ಮಲು, ಮತ್ತು ಕಸೂರಿ ಮೇಥಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ರೆಡಿಮೇಡೇ, ಮೋರಲ್ಲೆಲ್ಲನೂ ಸಿಗುತ್ತೆ. ಮತ್ತು ಮೊಸರು ಇಷ್ಟನ್ನೇ ತೋರಿಸ್ತಾರೆ. ಅದು ಇನ್ನು ಮಿಕ್ಕಿದ್ದು ಏನೇ ಹಾಕೋದಿದ್ರು ಹೋಗ್ತಾ ಹಂಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಟೊಮೆಟೊ ಬಾತಿಗೆಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ನಾನಿಲ್ಲಿ 1 ಟೈಮ್ಗೆ ಆಗೋ ಅಷ್ಟು ಮಾತ್ರನೇ ತೋರಿಸ್ತಾ ಇರೋದು. ಸೊ ನೈಟ್ 1 ಟೈಮಿಗೆ ನಾವು ಊಟಕ್ಕಂತ ಮಾಡ್ಕೊತಾ ಇರೋದು, ಅದನ್ನು ಬೆಳಗ್ಗೆ ತಿನ್ನೋದಕ್ಕಾಗಲ್ವ. ಸೊ ಎಷ್ಟು ಬೇಕು ಅಷ್ಟೇ ಮಾಡ್ಕೊತಾ ಇದ್ದೀವಿ, ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ. ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮಸಾಲ ಐಟಮ್ಸ್ ಏನೇನು ಇಟ್ಕೊಂಡಿದೆ ಅದನ್ನೆಲ್ಲನೂ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಸೋಂಪು ಹಾಕ್ಕೊಳ್ಳಿ. ಸೊ ಸೋಂಪು ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಡೈಜೆಸ್ಟ್ ಆಗುತ್ತೆ ನೀವು ತಿಂದರೆ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಈರುಳ್ಳಿ ಫುಲ್ಲು ಫ್ರೈ ಆದಮೇಲೆ ಅದು ನೀಟಾಗಿ ಫ್ರೈ ಮಾಡಿ, ಬ್ರೌನಿಷ್ ಆಗೋದೇನು ಬೇಡ, ನಾರ್ಮಲ್ ಹೇಗೆ ಫ್ರೈ ಮಾಡ್ಕೊತೀವಿ ಅದೇ ರೀತಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ. ಸೊ ಟೊಮ್ಯಾಟೊ ಬಾತಿಗೆ ಟೊಮೆಟೊ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಟೊಮೆಟೊ ಜಾಸ್ತಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ. ಸೊ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ನೀಟಾಗಿ ಅದು ಎಣ್ಣೆ ಬಿಡಬೇಕು. ಸೊ ಆ ಥರ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನಾನಿಲ್ಲಿ ಮೊಸರನ್ನ ಹಾಕ್ತಾಯಿದ್ದೀನಿ. ಸೊ ಮೊಸರು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಷ್ಟು ಬೇಕು ಅಷ್ಟು ಮೊಸರು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ರೆಡ್ ಚಿಲ್ಲಿ ಪೌಡರ್ ಆದಮೇಲೆ ಗರಂ ಮಸಾಲ. ಸೊ ಗರಂ ಮಸಾಲ ಹೋಮ್ ಮೇಡ್. ಅದಾದಮೇಲೆ ನೀಟಾಗಿ ಆಗಬೇಕಿದು ಬಾತ್ ಮಸಾಲ ಏನು ನಾವು ಮಾಡ್ಕೊತಾ ಇರ್ತೀವಿ ಫ್ರೈ ಮಾಡಿ, ಇದೇ ಥರ ನೀಟಾಗಿ ಆಯಿಲ್ ಬಿಟ್ಟ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದಾದಮೇಲೆ ಅದೂ ಸ್ವಲ್ಪ 10 to 5 ಮಿನಿಟ್ಸ್ ನೀಟಾಗಿ ಬಿಡಿ ಅದನ್ನು. ಯೂಶ್ವಲಿ ಎಲ್ಲರೂ ಪಲಾವ್ ಅಥವಾ ಬಾತ್ ಏನಾದರೂ ಮಾಡ್ತಾಯಿದ್ರೆ ರೈಸ್ ಅಂದರೆ ಅಕ್ಕಿನ ತೊಳೆದು ಇಟ್ಕೊತಾರೆ 30 ಮಿನಿಟ್ಸ್ or 20 ಮಿನಿಟ್ಸ್ ಮುಂಚೆನೇ. ಏನಕ್ಕೆ ಅಂತ ಹೇಳಿದರೆ ಕುಕ್ ಆದಮೇಲೆ
ಅನ್ನ ಸ್ವಲ್ಪ ಉದ್ರಾಗಿ ಬರಲಿ ಅಂತ. ಸೊ ಅದರಿಂದ ಆ ಥರ ಮಾಡಿ ಇಟ್ಕೊತಾರೆ. ನಾನಿಲ್ಲಿ ಆ ಥರ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ನಾರ್ಮಲಾಗಿ ರೈಸ್ ಮಾಡಬೇಕಾದ್ರೆ ನಾವು ಹೇಗೆ ತೊಳ್ದು ಹಾಕ್ತೀವಿ ಇಮಿಡಿಯೇಟ್, ಅದೇ ರೀತಿ ತೊಳ್ದು ಹಾಕ್ತೆ. ಬಿಕಾಸ್ ಟೊಮೆಟೊ ಬಾತ್ಗೆಲ್ಲನೂ ಉದ್ರಾಗಿ ಇರೋದು ಅದೆಲ್ಲನೂ ಅಷ್ಟು ಚೆನ್ನಾಗಿರಲ್ಲ. ಸೊ ನಾರ್ಮಲ್ ನಾವು ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೊಂಡು ತಿಂದ್ರೇ ಟೇಸ್ಟು ಚೆನ್ನಾಗಿರೋದು. ಯಾವುದೋ ವೀಡಿಯೋದಲ್ಲಿ ನೋಡಿದ್ವಿ ಅಂತ ನಾವು ನೆನೆಸ್ಕೊಂಡೆಲ್ಲನೂ ಇಟ್ಕೊಂಡ್ರೆ ಟೇಸ್ಟು ಚೆನ್ನಾಗಿರಲ್ಲ. ಸೊ ಇಲ್ಲಿ ಟೊಮೆಟೊ ಬಾತ್ ರೆಡಿ ಆಗಿದೆ. ಸೊ ಗಾಯ್ಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.